ಮೈಸೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ತಡೆಯನ್ನ ಹಾಕಿರುವುದು. ಇವತ್ತು ಕರ್ನಾಟಕ ಬಂದ್ ಇರೋ ಹಿನ್ನೆಲೆ ಕೆಎಸ್ಆರ್ಟಿಸಿ ಬಸ್ಗೆ ತಡೆ ಕೊಟ್ಟಿದ್ದಾರೆ ಮೈಸೂರು. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಜೊತೆಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಹೋರಾಟಗಾರರು. ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಕನ್ನಡ ಪರ ಸಂಘಟನೆಗಳಿಂದ ಬಸ್ಗೆ ತಡೆ. ಮಹದಾಯಿ ನದಿ ನೀರು ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇದು ಮೈಸೂರಿನಲ್ಲಿ ಆಗ್ತಾ ಇರೋದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಇವತ್ತು ಮರಾಠಿಗರ ಒಂದು ಪುಂಡಾಟವನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಕೊಡಿ ಅಂತ ಹೇಳಿದ್ರು. ಕರ್ನಾಟಕ ಬಂದ್ ಇವತ್ತು ಆರಂಭವಾಗಿದೆ. ಮೈಸೂರಿನಲ್ಲಿ ಯಾವ ರೀತಿ ಇದೆ ಪ್ರತಿಕ್ರಿಯೆ ಪುಟ್ಟಸ್ವಾಮಿ? ಪವಿತ್ರ, ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಪ್ರತಿಭಟನಾಕಾರರಿಗೆ ಮರ್ಯಾದೆ ಅಥವಾ ಘನತೆ ಗೌರವಗಳು ಇಲ್ವಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕೆಲವೊಂದು ಸಂಘಟನೆಗಳು ಕರ್ನಾಟಕದ ಇರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಿಗೆ ಕನ್ನಡ ಮತ್ತು ಮಣ್ಣಿನ ನೆಲ ಮತ್ತು ಜಲ ವಿಚಾರಕ್ಕೆ ಬಂದ್ರೆ, ಕನ್ನಡ ಭಾಷೆ ವಿಚಾರಕ್ಕೆ ಬಂದ್ರೆ ಮೊದಲು ಧ್ವನಿ ಎತ್ತಕ್ಕಂಥದ್ದು ಕನ್ನಡ ಪರ ಸಂಘಟನೆಗಳು. ಸೊ ಆ ವಿಚಾರವಾಗಿ ಇವತ್ತು ಏನು ಬೆಳಗಾವಿಯಲ್ಲಿ ನಡೆದಂತಹ ಒಂದು ದುರ್ಘಟನೆ, ಏನು ಬಸ್ ಚಾಲಕ ಕೆಎಸ್ಆರ್ಟಿಸಿ ಬಸ್ ಚಾಲಕರಿಗೆ ಮಸಿಯನ್ನ ಬಳಿದಂತ ವಿಚಾರವಾಗಿರ್ಬೋದು, ಬಸ್ಸಿಗೆ ಮಸಿಯನ್ನ ಬಳಿದಂತ ವಿಚಾರ ಆಗಿರ್ಬೋದು, ಅಥವಾ ಚಾಲಕರಿಗೆ ಮಸಿಯನ್ನ ಬಳಿದಂತ ವಿಚಾರವನ್ನ ಇಟ್ಕೊಂಡು ಇವತ್ತು ಪುಂಡಾಟಿಕೆಯನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕನ್ನಡ ಪರ ಸಂಘಟನೆಗಳಿಗೆ ಜನರನ್ನ ಬೇಡಿ ಬಂದ್ ಮಾಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡ್ತಾ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು ಪವಿತ್ರ. ಯಾಕೆಂತ ಹೇಳಿ ಮೈಸೂರಿನಲ್ಲಿ ದಿನನಿತ್ಯ ಯಾವ ರೀತಿ ಚಲನವಲನಗಳು, ಬಸ್ಸಿನ ಓಡಾಟ ಇರ್ಬೋದು, ಜನರ ಸಂಧಾನ ಇರ್ಬೋದು, ಈ ತರ ಎಲ್ಲಾ ರೀತಿಯು ದಿನನಿತ್ಯ ಯಾವ ರೀತಿ ಸಂಚಾರ ಆಗ್ತಾ ಇತ್ತು ಅದೇ ರೀತಿ ಎಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇರುವಂತಹ ಕಾರಣದಿಂದಾಗಿ ಪ್ರತಿಭಟನಾಕಾರರಿಗೆ ಏನು ಪ್ರತಿಭಟನೆ ಮಾಡ್ತಿದ್ದಂತಹ ಕನ್ನಡ ಪರ ಸಂಘಟನೆಗಳಿಗೆ ಎಲ್ಲೋ ಒಂದು ಕಡೆ ಅವರನ್ನ ಬೇಡುವಂತಹ ಪರಿಸ್ಥಿತಿ ಬಂದ್ಬಿಡ್ತಾ ಅಂತಕ್ಕಂಥದ್ದು ಕೂಡ. ಸೊ ಅವರು ಕೆಎಸ್ಆರ್ಟಿಸಿ ಬಸ್ಸಿನ ಚಾಲಕರು ಮತ್ತು ನಿರ್ವಾಹಕರಿಗೆ ಕೇಳ್ತಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಿಮಗೋಸ್ಕರ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ, ನೀವು ಕೂಡ ಬೆಂಬಲವನ್ನ ನೀಡಲಿಲ್ಲ ಅಂತ ಹೇಳಿದ್ರೆ ಸೊ ಇನ್ಯಾರು ಬೆಂಬಲವನ್ನ ನೀಡ್ತಾರೆ ಅಂತಕ್ಕಂತಹ ಅನಿವಾರ್ಯ ಪರಿಸ್ಥಿತಿಗಳ ರೀತಿಯಲ್ಲಿ, ಅನಿವಾರ್ಯ ಪರಿಸ್ಥಿತಿಯ ಬಂದಂತಹ ರೀತಿಯಲ್ಲಿ ಮಾತಾಡ್ತಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕನ್ನಡ ಪರ ಸಂಘಟನೆಗಳಿಗೆ ಈ ಒಂದು ಬಂದ್ ಯಶಸ್ವಿಯನ್ನ ಕೊಡ್ಲಿಲ್ವಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಸೊ ಕನ್ನಡ ಭಾಷೆ ಮತ್ತು ಜಲ ಮತ್ತೆ ಭೂಮಿಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಂಘಟನೆಗಳು ಬೀದಿಗೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತವೆ, ಸರ್ಕಾರದ ಕಣ್ಣನ್ನು ತೆರೆಯುವಂತಹ ನಿಟ್ಟಿನಲ್ಲಿ ಆ ಕೆಲಸಕ್ಕೆ ಪಾತ್ರವನ್ನ ವಹಿಸ್ತವೆ, ಆ ಕೆಲಸವನ್ನ ಮಾಡ್ತವೆ. ಆದ್ರೆ ಎಲ್ಲ ಒಂದು ಕಡೆ ಇವತ್ತು ಪ್ರತಿಭಟನೆ ಆಗ್ತಾ ಇರ್ತಕ್ಕಂಥದ್ದು ಯಶಸ್ವಿಗೆ ಕರ್ನಾಟಕ ಬಂದಿನ ಯಶಸ್ವಿ ಕಾರಣ ಆಗೋದಿಲ್ವಾ, ಅಥವಾ ಪೂರ್ವಜಿತವಾಗಿ ನೀಡಿದಂತಹ ಬಂದ್ಗೆ ಜನರು ಬೆಂಬಲವನ್ನ ಕೊಡ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಪವಿತ್ರ. ಎಸ್ ಪುಟ್ಟಸ್ವಾಮಿ, ಮೈಸೂರು ಅಂದ ತಕ್ಷಣ ಒಂದು ಐತಿಹಾಸಿಕ ಸ್ಥಳ. ಮೈಸೂರಿಗೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಇವತ್ತು ವೀಕೆಂಡ್ ಆರಂಭವಾಗ್ತಾ ಇದೆ, ಶನಿವಾರ. ಸೊ ಶನಿವಾರ ಭಾನುವಾರ ಇನ್ನೂ ತುಂಬಾ ಪ್ರವಾಸಿಗರು ಬರೋರು ಇರ್ತಾರೆ. ಸೊ ಇವತ್ತು ಬಂದಿರೋ ಹಿನ್ನೆಲೆ ಯಾವ ರೀತಿ ಇರಬಹುದು? ಪ್ರವಾಸಿ ತಾಣಗಳೆಲ್ಲ ಓಪನ್ ಇರತ್ತಾ ಅಥವಾ ಬಂದ್ ಮಾಡ್ತಾರಾ? ಜೊತೆಗೆ ಅಂಗಡಿ, ಬೀದಿ ಬದಿ ವ್ಯಾಪಾರಸ್ಥರು ಈಗ ಏನು ವ್ಯಾಪಾರ ನಡೀತಾ ಇದೆಯಾ, ಅವರು ಕೂಡ ಬಂದ್ ಮಾಡ್ಕೊಂಡಿದಾರ, ಹೇಗೆ? ಖಂಡಿತ ಪವಿತ್ರ, ನಿಜವಾಗ್ಲೂ ಕೂಡ ಕನ್ನಡ ಭಾಷೆ ಅಂತಕ್ಕಂಥ ವಿಚಾರ ಬಂದಾಗ ಅಥವಾ ಜಲ ನೆಲ ಅಂತ ವಿಚಾರ ಬಂದಾಗ ಮೊದಲು ಜನರು ಬೆಂಬಲವನ್ನ ಸೂಚಿಸಬೇಕಾಗ್ತದೆ. ಸೊ ಎಲ್ಲ ಒಂದ್ ಕಡೆ ಮೈಸೂರಿನಲ್ಲಿ ಇರ್ತಕ್ಕಂತಹ ಪುಟಪಾತಿನ ವ್ಯಾಪಾರಿಗಳಿರ್ಬೋದು, ಅಥವಾ ಅಂಗಡಿ ಮಾಲೀಕರಿರ್ಬೋದು, ಹೋಟೆಲ್ನ ಮಾಲೀಕರಿರ್ಬೋದು, ಅಥವಾ ಇನ್ನಿತರ ಸಾರ್ವಜನಿಕರಾಗಿರ್ಬೋದು, ಅಥವಾ ಕರ್ನಾಟಕ ರಾಜ್ಯ ಇವತ್ತು SSLC ಎಕ್ಸಾಮ್ ನಡೀತಾ ಇದ್ದಂತಹ ಪರೀಕ್ಷಾ ಇದಕ್ಕೂ ಕೂಡ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಇವತ್ತು ಬಂದ್ ವಿಚಾರವನ್ನ ತಿಳಿದ ನಂತರ SSLC ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಕೂಡ ಮುಂದೂಡಲಾಗಿದೆ. ಸೊ ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಈ ಒಂದು ಬಂದ್ಗೆ ಕೈ ಜೋಡಿಸ್ಲಿಲ್ವಾ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥ. ಪುಟವತ್ ವ್ಯಾಪಾರಿಗಳು ಕೂಡ ದಿನನಿತ್ಯ ಯಾವ ರೀತಿ ವ್ಯಾಪಾರವನ್ನ ಮಾಡ್ತಾ ಇದ್ರು ಅದೇ ರೀತಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಸೊ ಸಾರ್ವಜನಿಕರು ಕೂಡ ಯಾವ ರೀತಿ ಚಲನವಲನಗಳನ್ನ ಇಟ್ಕೊಂಡಿದ್ದಾರೆ ಅದೇ ರೀತಿ ಚಲನವಲನಗಳು ಕೂಡ ಇಟ್ಕೊಂಡಿದ್ದಾರೆ. ಬಸ್ಗಳು ಕೂಡ ಸರ್ಕಾರಿ ಬಸ್ಗಳು ಕೂಡ ಅದೇ ರೀತಿ ಓಡಾಡ್ತಾ ಇವೆ, ಖಾಸಗಿ ಬಸ್ಗಳು ಕೂಡ ಓಡಾಡ್ತಾ ಇವೆ, ಆಟೋ ಮಾಲೀಕರು ಕೂಡ ಓಡಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಕರ್ನಾಟಕ ಬಂದ್ಗೆ ಮೈಸೂರಿನ ಜನತೆ
ಕೈ ಜೋಡಿಸ್ಲಿಲ್ವಾ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬಂದ್ರೆ, ದಿನನಿತ್ಯ ಪ್ರವಾಸಿ ಸ್ಥಳವಾಗಿರೋದ್ರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಏನು ಮೈಸೂರಿನಲ್ಲಿರ್ತಕ್ಕಂತಹ ಜೂಗಾರ್ಡ್ ಆಗಿರ್ಬೋದು, ಅರಮನೆ ಆಗಿರ್ಬೋದು, ಎಲ್ಲವೂ ಕೂಡ ತೆರೆದ ಬಾಗಿಲಾಗಿ ತೆರೆದುಕೊಂಡು ಇರ್ತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯ ಬಿಸಿಯ ಯಾವುದು ಕೂಡ ಮೈಸೂರಿಗೆ, ಸಾಂಸ್ಕೃತಿಕ ನಗರಿ ಮೈಸೂರಿಗೆ ತಟ್ಟಿಲ್ವಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಪವಿತ್ರ. ಸೊ ಈಗ ಇನ್ನು 8 ಗಂಟೆ ಪುಟ್ಟಸ್ವಾಮಿನ 9-9:30 ನಂತರ ಮತ್ತೇನಾದ್ರೂ ಬಂದ್ ಬಿಸಿ ಹೆಚ್ಚಾಗಬಹುದೇ? ಯಾಕಂದ್ರೆ ಈಗಾಗಲೇ ಅವರೆಲ್ಲರೂ ಕೂಡ ಬಂಧಿಸೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು, ವಾಗ್ವಾದಕ್ಕೆ ಇಳಿದವ್ರನ್ನ. ಸೊ ಮುಂದೆ ಮತ್ತೆ ಏನಾದ್ರೂ ಹೋರಾಟ ಆಗಬಹುದಾ ಅಥವಾ ನಿರ್ಭಯವಾಗಿ ಹೋಗತ್ತಾ ಮೈಸೂರಿನಲ್ಲಿ ಪ್ರತಿಭಟನೆ? ಹೇಗಿದೆ ವಾತಾವರಣ? ಖಂಡಿತ ಪವಿತ್ರ. ಈಗ ತಾನೇ 8 ಗಂಟೆ ಆಗಿರೋದ್ರಿಂದ ಖಂಡಿತವಾಗಿ ಕೂಡ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ನೋಡೋಣ, 9 ಗಂಟೆ 10 ಗಂಟೆ ಆದ ನಂತರ ಏನಾದ್ರೂ ಸಾರ್ವಜನಿಕರು ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಬಂದಿಗೆ ತಮ್ಮ ಮನಸ್ಥಿತಿಗಳನ್ನ ಬದಲಾವಣೆ ಮಾಡಿಕೊಂಡು ಬಂದನ್ನ ಯಶಸ್ವಿಗೊಳಿಸ್ತಾರ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯ ಯಾವ ರೀತಿಯಲ್ಲಿ ಅಂಗಡಿ ಓಪನ್ ಆಗ್ತಾ ಇತ್ತು, 6 ಗಂಟೆಗೆ 7 ಗಂಟೆಗೆ ಏನು ಓಪನ್ ಆಗ್ತಾ ಇತ್ತು ಅದು ಓಪನ್ ಆಗಿದೆ. ಸೊ 9 ಗಂಟೆ ಅಥವಾ 10 ಗಂಟೆ ಆದ ನಂತರ ಏನಾದ್ರೂ ಬಂದ್ ಮಾಡಿ, ಸೊ ಏನು ಬಂದ್ ಕರೆ ಕೊಟ್ಟಿರ್ತಕ್ಕಂತಹವರಿಗೆ ಒಂದು ರೀತಿಯಲ್ಲಿ ಕೈ ಜೋಡಿಸುವಂತಹ ನಿಟ್ಟಿನಲ್ಲಿ ಏನಾದ್ರೂ ಪಾತ್ರವನ್ನ ವಹಿಸ್ತಾರ ಸಾರ್ವಜನಿಕರು ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ ಪುಟ್ಟಸ್ವಾಮಿ. ಒಟ್ಟಾರೆ ಮೈಸೂರಿನಲ್ಲಿ ಬೆಳಗ್ಗೆ ಸ್ವಲ್ಪ ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು, ಅವರಿಗೆ ಪೊಲೀಸರು ಕೂಡ ಬಿಸಿ ಮುಟ್ಟಿಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ತಟ್ಟಿಲ್ಲ ಬಂದ್ ಎಫೆಕ್ಟ್. ಚಿಕ್ಕಬಳ್ಳಾಪುರದಲ್ಲಿ ಎಂದಿನಂತೆ ಓಡಾಡ್ತಾ ಇದೆಯಂತೆ ವಾಹನಗಳು, ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು, ಹೋಟೆಲ್ಗಳು ಇಲ್ಲ ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಆಗಿದೆ. ಎಂಎಎಸ್ ಶಿವಸೇನೆ ಪ್ರತಿಕೃತಿ ದಹನವನ್ನ ಮಾಡಿ ಕನ್ನಡ ಪರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ಯಾವುದೇ ರೀತಿ ಬಂದ್ಗೆ ಬೆಂಬಲ. ಸಂಘಟನೆಗೆ ಹೇಳಿ ಧಿಕ್ಕಾರ, ಶಿವಸೇನೆ ಪುಂಡಾಟಿಗಳಿಗೆ ಹೇಳಿ ಧಿಕ್ಕಾರ, ಕನ್ನಡಿಗರ ಹಲ್ಲೆ ಮಾಡುತ್ತಿರುವ ಮರಾಠಿ ಪುತ್ರರಿಗೆ ಹೇಳಿ ಧಿಕ್ಕಾರ, ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವ ಮರಾಠಿ ಪುತ್ರರಿಗೆ ಹೇಳಿ ಧಿಕ್ಕಾರ. ಶಿವಸೇನೆಯ ಪುಂಡಾಟಿಗಳಿಗೆ ಹೇಳಿ ಧಿಕ್ಕಾರ, ಈ ಯೋಜನೆ ಜಾರಿಯಾಗಲಿ, ಶಿವಸೇನೆ ಪುಂಡಾಟಿಗಳಿಗೆ ಹೇಳಿ ಧಿಕ್ಕಾರ, ಕನ್ನಡಿಗರ ಎಸ್, ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಶ್ರೀನಿವಾಸ್, ಇವತ್ತು ಮರಾಠಿಗರ ಪುಂಡಾಟವನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ಬಂದ್ಗೆ ಯಾವ ರೀತಿಯಾಗಿ ಸಿಗ್ತಾ ಇದೆ ಪ್ರತಿಕ್ರಿಯೆ, ಏನಿದೆ ಅಪ್ಡೇಟ್? ಹೌದು ಪವಿತ್ರ, ಏನು ಕರ್ನಾಟಕ ರಾಜ್ಯ ಬಂದ್ ಹಿನ್ನೆಲೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲೂ ಸಹ ಕನ್ನಡ ವಿರೋಧಿ ನೀತಿ ಹಾಗೂ ಕನ್ನಡಿಗರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಯನ್ನು ಖಂಡಿಸಿ ಏನು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆಯುತ್ತಿರುವ ಕರ್ನಾಟಕ ಬಂದ್ಗೆ ಒಂದ್ ಸ್ವಲ್ಪ ಚಿಕ್ಕಬಳ್ಳಾಪುರದಲ್ಲಿ ಎಫೆಕ್ಟ್ ತತ್ತಿರುವಂತಾನೆ ಹೇಳಬಹುದು. ಏನು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ಕರೆಯದ ಒಂದು ಏನು ಈ ಮತ್ತೆ ಏನು ಬೇರೆ ಬೇರೆ ಸಂಘಟನೆಗಳಿಂದ ಬೆಳಗ್ಗೆನ ಸಹ ಪ್ರತಿಕೃತ ದಹನವನ್ನು ನಡೆಯುವಂಥದ್ದು. ಅಂದ್ರೆ ಈ ಕನ್ನಡ ಪರ ಹೋರಾಟಗಾರರು ಬೆಳಗ್ಗೆ ಒಂದು 5 ಗಂಟೆಗೆ ಸಹ ಚಿಕ್ಕಬಳ್ಳಾಪುರದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಹೋಗಿ
ಪ್ರತಿಯೊಂದು ದಹನ ಮಾಡಿ ಈ ಒಂದು ಮಹಾರಾಷ್ಟ್ರ ಇವರು ಕನ್ನಡಿಗರ ವಿರೋಧಿ ನೀತಿಯನ್ನು ಅನುಸರಿಸಿರುವ ಒಂದು ಪುಂಡರ ವಿರುದ್ಧ ಒಂದು ದಬ್ಬಾಳಿಕೆಯನ್ನು ಖಂಡಿಸಿ ಇವತ್ತು ನಡೆದಿರುವಂತದ್ದು. ಬೆಳಗ್ಗೆ ನೋಡೋದಾದ್ರೆ ಸ್ವಲ್ಪ ಎಫೆಕ್ಟ್ ಸ್ವಲ್ಪ ಕಮ್ಮಿನ ಅಂತ ಹೇಳ್ಬೋದು ಚಿಕ್ಕಬಳ್ಳಾಪುರದಲ್ಲಿ. ಯಾಕಂದ್ರೆ ಈ ಯಥಾ ಪ್ರಕಾರ ಸ್ಥಿತಿಯಲ್ಲಿ ಏನು ಅಂಗಡಿ ಮುಗ್ಗಟ್ಟುಗಳಿಗೆ ಓಪನ್ ಆಗ್ತಿರುವಂತದ್ದು, ಬಸ್ಗಳಿಗೆ ಕರ್ನಾಟಕ ಸಾರಿಗೆ ಬಸ್ ಆಗ್ಬೋದು ಮತ್ತು ಖಾಸಗಿ ಬಸ್ಗಳಾಗ್ಬೋದು ಯಥಾ ಪ್ರಕಾರ ಸ್ವಲ್ಪ ಹೋರಾಟಕ್ಕೆ ರಸ್ತೆಗಳ ಮೇಲೆ ಇರುವಂತದ್ದು. ಇನ್ನೇನು ಈ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಒಂದಷ್ಟು ಸ್ವಲ್ಪ ಮಾಹಿತಿ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ಕಮ್ಮಿ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಯಥಾ ಪ್ರಕಾರ ಸ್ಥಿತಿಯಲ್ಲಿ ಅವರವರ ಕೆಲಸಕ್ಕೆ ಅವರವರು ತೊಡಗಿಸಿಕೊಂಡು ಮುನ್ನಗುತ್ತಿರುವಂತದ್ದು ಪವಿತ್ರ. ಆದ್ರೆ ಪ್ರಮುಖವಾಗಿ ಇಲ್ಲಿ ಹೇಳೋದಾದ್ರೆ ಏನು ಚಿಕ್ಕಬಳ್ಳಾಪುರದ ಅಂದ್ರೆ ಗಡಿ ಭಾಗದಲ್ಲಿ ಸಹ ಒಂದಷ್ಟು ಗುಡಬಂಡೆ ಆಗ್ಬೋದು, ಗೌರಿಬಿದನೂರು ಆಗ್ಬೋದು, ಚಿಕ್ಕಬಳ್ಳಾಪುರ ಮತ್ತೆ ಚಿಂತಾಮಣಿಯಲ್ಲೂ ಸಹ ಒಂದಷ್ಟರ ಮಟ್ಟಿಗೆ ಎಫೆಕ್ಟ್ ಒಂದು ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು ಪವಿತ್ರ. ಶ್ರೀನಿವಾಸ್, ಈಗಷ್ಟೇ 8 ಗಂಟೆ, ಈಗ ಎಲ್ಲ ಜನಜೀವನ ನಾರ್ಮಲ್ ಆಗ್ತಾ ಇದೆ. ಸೊ ಇನ್ನು ಮುಂದೆ ಏನಾದ್ರೂ ಯಾರಾದ್ರೂ ಕನ್ನಡ ಪರ ಸಂಘಟನೆಗಳು ಬಂದು ಹೇಳಿದಾಗ ಅಂಗಡಿಗಳು ಕ್ಲೋಸ್ ಆಗೋದು ಅಥವಾ ವಾಹನಗಳು ಸಂಚಾರ ದಟ್ಟಣೆ ಕಡಿಮೆ ಆಗೋದು ಈ ರೀತಿ ಆಗುತ್ತೆ. ಇನ್ನೊಂದು ಕಡೆ ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ಅಂದ್ರೆ ಅದು ಒಂದು ಪ್ರವಾಸಿಗರು ಬರುವಂತಹ ಸ್ಥಳ. ನಂದಿ ಹಿಲ್ಸ್ ಆಗಿರ್ಬೋದು, ಬೇರೆ ಬೇರೆ ಸ್ಥಳಗಳಿದೆ, ಪ್ರೇಕ್ಷಣೀಯ ಸ್ಥಳಗಳು, ಇಲ್ಲೆಲ್ಲ ಓಡಾಟವನ್ನು ನಡೆಸ್ತಾರೆ. ಅದರಲ್ಲೂ ವೀಕೆಂಡ್ ಆರಂಭವಾಗಿರೋದ್ರಿಂದ ಅವರಿಗೆ ಬಂದ ಬಿಸಿ ಯಾವ ರೀತಿಯಾಗಿ ತಟ್ಟಬಹುದು ಅಂತ. ಹೌದು ಪವಿತ್ರ, ಏನು ಇದು ಚಿಕ್ಕಬಳ್ಳಾಪುರ ಅಂದ್ರೆ ಒಂದು ಐತಿಹಾಸಿಕ ಸ್ಥಳನಂತ ಹೆಸರುವಾಸಿಯಾಗಿರುವಂಥದ್ದು. ಒಂದು ಕಡೆ ಈಶಾ ಫೌಂಡೇಶನ್ ಆದ್ರೆ ಮತ್ತೊಂದು ಕಡೆ ನಂದಿ ಬೆಟ್ಟದ ಐತಿಹಾಸಿಕ ಸ್ಥಳನಂತ ಹೇಳ್ಬೋದು. ಏನು ಕೇಂದ್ರ MES ಹಾಗೂ ಶಿವಸೇನೆ ಒಂದು ಕನ್ನಡ ಪರ ಸಂಘಟನೆಗಳಿಂದ ಬೆಳಗ್ಗಿನ ಜಾವದಿಂದಲೇ ಏನೋ ಒಂದು ಪ್ರೊಟೆಸ್ಟ್ಗೆ ಮುಂದಾಗಿರುವಂತದ್ದು. ಯಾಕಂದ್ರೆ ಇದು ಇವತ್ತು ವೀಕೆಂಡ್, ಇದರಿಂದ ಶನಿವಾರ ಭಾನುವಾರ ಏನು ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಚಿಕ್ಕಬಳ್ಳಾಪುರ ಕಡೆ ಗಮನ ಹರಿಸಿ ಒಂದು ಪ್ರವಾಸಿಗರಿಗೆ ಒಂದು ಕಣ್ತುಂಬಿಸುವಂತ ಒಂದು ಸುಂದರವಾದ ದೃಶ್ಯ ಚಿಕ್ಕಬಳ್ಳಾಪುರಗೆ ಕಾಣ್ತಿರುವಂತದ್ದು. ಆದ್ರೆ ಪ್ರಮುಖವಾಗಿ ಏನು ಈ ಶಿವಸೇನೆ ಮತ್ತು ಈ ಕನ್ನಡ ಪರ ಸಂಘಟನೆಗಳು ಏನು ಬಂದ್ಗೆ ಎಫೆಕ್ಟ್ ಏನು ಒಂದ್ ಸ್ವಲ್ಪ ಮಟ್ಟಿಗೆ ಕೊಡಬಹುದು ಎಂಬ ರೀತಿಯಲ್ಲಿ ನೋಡಬಹುದಾಗಿದೆ. ಆದ್ರೆ ಒಟ್ಟಾರೆ ಏನು ಕನ್ನಡ ಪರ ಸಂಘಟನೆಗಳು ಈ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಬಂದ್ಗೆ ಒಂದಷ್ಟು ಯಶಸ್ಸು ಕಂಡಿರುವಂತೆ ಹೇಳ್ಬೋದು. ಈಗ ಏನು ಸಮಯ ಬೆಳಗ್ಗೆ 5ರಿಂದನೇ ಒಂದು ಪ್ರಕೃತಿ ದಹನ ಮಾಡಿದ ಇವರು ಮತ್ತೆ ಏನು 8 ಗಂಟೆ ಆದ್ರೂ ಈ ಯಥಾ ಪ್ರಕಾರ ಅಂಗಡಿಗಳು ಓಪನ್ ಆಗ್ತಿವೆ. ಮತ್ತೆ ಏನು ಯಥಾ ಪ್ರಕಾರ ಅಂಗಡಿಗಳು ಮುಗ್ಗಟ್ಟುಗಳು ಮತ್ತೆ ಸಾರಿಗೆ ಪ್ರಾರಂಭವಾಗಿರುವಂತದ್ದು. ಆದ್ರೆ ಏನು ಈ 10 ಗಂಟೆ 11 ಗಂಟೆ ತದನಂತರ ಏನು ಈ ಕನ್ನಡ ಪರ ಸಂಘಟನೆಗಳು ಬಂದು ಏನು ಅವಕ್ಕನ್ನ ಕ್ಲೋಸ್ ಮಾಡುವಂತ ಒಂದು ಕೆಲಸ ಆಗುತ್ತೋ ಇಲ್ವೋ, ಏನು ಈ ಪ್ರವಾಸಿಗರಿಗೆ ಒಂದ್ ಸ್ವಲ್ಪ ಬಂದ್ಗೆ ಎಫೆಕ್ಟ್ ಕೊಡುವಂತ ಒಂದು ಆಗಬಹುದು ಏನೋ ಅಂತೇಳಿ ಒಂದ್ ಸ್ವಲ್ಪ ಕಾದು ನೋಡ್ಬೇಕಾಗಿದೆ ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ ಶ್ರೀನಿವಾಸ್.